ಕನ್ನಡ ತಾಯಿಗೆ ನೀ ಕೈಯ ಮುಗಿ. ನಮಸ್ಕಾರ, ಎಲ್ರಿಗೂ ಸ್ವಾಗತ ಮತ್ತೊಂದು ದೆವ್ವದ ಕಥೆಯೊಂದಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಥೆನ ಪೂರ್ತಿಯಾಗಿ ಕೇಳಿ, ಆಮೇಲೆ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಸೊ ಈಗ ಅಂದ್ಕೊಳ್ಳಿ, ನೀವು ಆಫೀಸಲ್ಲಿ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂತ, ಅದು ಕೂಡ ನಿಮ್ಮ ಊರಿಂದ ಬಿಟ್ಟು ಬೇರೆ ಊರಲ್ಲಿ. ಸೊ ನಿಮ್ಮ ಜೊತೆಗೆ ಮತ್ತೊಬ್ಬರು ನೈಟ್ ಶಿಫ್ಟ್ ಮಾಡ್ತಿರ್ತಾರೆ. ಅವರು ನಿಮಗೆ ಅನ್ನೊಂದು ಪರ್ಸನ್ ಗೊತ್ತಿರೋದೇ ಇಲ್ಲ. ನಿಮ್ಮಿಬ್ಬರನ್ನ ಬಿಟ್ಟರೆ ಆ ಒಂದು ಕ್ಲೀನ್ ಅಂದರೆ ಆಫೀಸ್ ಬಾಯ್ ಅಂತ ಇರ್ತಾರಲ್ಲ ಅವರನ್ನು ಬಿಟ್ಟರೆ ನಿಮ್ಮ ಕಂಪನಿ ಕಾಯೋ ಅಂದರೆ ಒಬ್ಬ ವಾಚ್ಮ್ಯಾನ್ ಅಷ್ಟೇ. ನೀವು 4 ಜನ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಈ ಒಂದು ಕಥೆನ ಪೂರ್ತಿಯಾಗಿ ನೀವೇ ಒಂದು ಸಿಚುವೇಶನ್ ಇದ್ದೀರಾ ಅಂತ ಅಂದ್ಕೊಂಡು ಅಸ್ಯೂಮ್ ಮಾಡ್ತಾ ಕೇಳ್ತಾ ಹೋಗಿ. ಸೊ ಇದೇ ಒಂದು ಸತ್ಯ ಘಟನೆ ಆಗಿರೋವಂಥದ್ದು. ಈ ಒಂದು ಘಟನೆನ ನನಗೆ ತಿಳಿಸ್ಕೊಟ್ಟಿರೋ ಬಂದ್ಬಿಟ್ಟು ಆನಂದ್ ಅಂತ ಹೇಳಿ. ಇವರು ಮೂಲತಃ ಚಿತ್ರದುರ್ಗದವರು. ಅದೇ ಒಂದು ಚಿತ್ರದುರ್ಗದಲ್ಲಿ ಒಂದು ಕಂಪ್ನಿಯಲ್ಲಿ ಅಂದರೆ ಒಂದು ಚಿಕ್ಕ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ವರ್ಕ್ ಮಾಡಬೇಕಾದ್ರೆ ಶಿಫ್ಟ್, ನೈಟ್ ಶಿಫ್ಟ್, ಡೇ ಶಿಫ್ಟ್ ಅಂತೆಲ್ಲ ಇರುತ್ತಲ್ಲ, ಅದೇ ಥರ ಇವರು ಕೂಡ ಇವ್ರ ಕೆಲಸ ಕಂಪ್ಲೀಟ್ ಆಗಿಲ್ಲದಿರೋ ಕಾರಣ, ಇವರು ಕೊಟ್ಟಂತಹ ಟಾರ್ಗೆಟ್ನ ರೀಚ್ ಮಾಡಿಲ್ಲದಿರೋ ಕಾರಣ ನೈಟ್ ಶಿಫ್ಟ್ ಕೂಡ ಮಾಡ್ತಿರ್ತಾರೆ. ಸೊ ಅದು ಅವರ ಫಸ್ಟ್ ಏನಂತೀರ ಮೊದಲನೇ ಸಲ ನೈಟ್ ಶಿಫ್ಟ್ ಡ್ಯೂಟಿ ಬಿದ್ದಿರೋವಂಥದ್ದು, ಅವರು ಟಾರ್ಗೆಟ್ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವರು ಕೂಡ ಮನೆಯವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು, ನಾನು ಬರೋದಕ್ಕಾಗಲ್ಲ, ನನಗೆ ನೈಟ್ ಶಿಫ್ಟ್ ಕೆಲಸ ಇದೆ, ಸೊ ನೀವು ಊಟ ಮಾಡಿ ಮಲ್ಕೊಳ್ಳಿ ಅಂತ ಎಲ್ಲ ಹೇಳಿ, ನಂತರ ಇವರು ಕೂಡ ಆಚೆ ಹೋಗಿ ಊಟ ಮಾಡ್ಕೊಂಬಂದು, ನಾವೊಂದು ಆಫೀಸ್ ಬಾಯ್ ಇರ್ತಾನಲ್ಲ, ಸೊ ಅವನಿಗೆ ಇವ್ರು ಗೊತ್ತು, ಇವನಿಗೆ ಅವ್ನು ಗೊತ್ತು ಅಷ್ಟೇ. ಇವರಿಬ್ಬರನ್ನ ಬಿಟ್ಟರೆ ವಾಚ್ಮ್ಯಾನ್ ಕೂಡ ಗೊತ್ತಿಲ್ಲ. ಹಾಗೆ ಇನ್ನೊಬ್ಬ ನೈಟ್ ಶಿಫ್ಟ್ ಮಾಡುವಂತಹ ವ್ಯಕ್ತಿ, ಅವರು ಕೂಡ ಇವ್ರಿಗೆ ಯಾರು ಅಂತ ಗೊತ್ತಿಲ್ಲ. ಸೊ ಹೀಗೆ ನಾವೊಂದು ಆಫೀಸ್ ಬಾಯ್ ಮತ್ತು ಇವರು ಅಂದರೆ ಆನಂದ್ ಇಬ್ಬರು ಕೂಡ ಆಚೆ ಹೋಗಿ ಊಟ ಮಾಡಿಕೊಂಡು, ನಂತರ ನೈಟ್ ಶಿಫ್ಟ್ ತಮ್ಮ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸೋಣ ಅಂತ ಹೇಳಿ ಬಂದು ಕೂತ್ಕೊಂಡು ಸಿಸ್ಟಮ್ನ ಆನ್ ಮಾಡಿ ಕೆಲಸ ಮಾಡ್ತಿರ್ತಾರೆ. ಅದಾದಮೇಲೆ ಅವ್ರಿಗೆ ಆ ಒಂದು 11 ಪರ್ಸನ್ ಇದಾನಲ್ಲ, ಸೊ ಅವರು ಆಫೀಸ್ಗೆ ಬರ್ತಾರೆ. ಬಂದು ಯಾರ ಹತ್ರನೂ ಕೂಡ ಮಾತಾಡೋದಿಲ್ಲ, ಹೋಗಿ ಒಬ್ಬರೇ ಕೂತ್ಕೊಂಡು ಅವರು ಸಿಸ್ಟಮ್ನ ಓಪನ್ ಮಾಡಿಕೊಂಡು ಕ್ಯಾಬಿನಲ್ಲಿ ಹೋಗಿ ಕೂತ್ಕೊಂಡು ವರ್ಕ್ ಮಾಡ್ತಿರ್ತಾರೆ. ಸೊ ಇವರು ಕೂಡ ಅವ್ರು ಯಾರಂತ ಗೊತ್ತಿಲ್ಲ, ಅವ್ರಿಗೂ ಕೂಡ ಇವ್ರು ಯಾರಂತ ಗೊತ್ತಿಲ್ಲ, ವರ್ಕ್ ಮಾಡ್ತಿರ್ತಾರೆ. ಅದಾದಮೇಲೆ ಆಫೀಸ್ ಬಾಯ್ಗೆ ಆ ಒಂದು ವ್ಯಕ್ತಿ ಅಂದರೆ ನೈಟ್ ಶಿಫ್ಟ್ ಮಾಡೋವಂತಹ ವ್ಯಕ್ತಿ ಗೊತ್ತಿರುತ್ತೆ. ಯಾಕೆ ಅಂತಂದರೆ ತುಂಬ ದಿನಗಳಿಂದ ಕೆಲಸ ಒಟ್ಟಿಗೆ ಮಾಡ್ತಿರ್ತಾರೆ. ಸೊ ಆ ಒಂದು ಹೊಸ ವ್ಯಕ್ತಿ ಬಂದಲ್ಲ, ಅವನು ಆಫೀಸ್ ಬಾಯ್ನ ಕರೀತಾರೆ ಕ್ಯಾಬಿನ್ ಒಳಗಡೆ. ಅವರಿಬ್ಬರು ಹೋಗಿ ಮಾತಾಡ್ತಿರ್ತಾರೆ. ಅದಾದಮೇಲೆ ಇವ್ರ ಬಗ್ಗೆ ವಿಷಯ ಬರುತ್ತೆ. ಇವರು ಫಸ್ಟ್ ಟೈಮ್ ಈ ಥರ ನೈಟ್ ಶಿಫ್ಟ್ ಮಾಡ್ತಿರೋವಂಥದ್ದು. ಸೊ ಅವ್ರ ಹೆಸರು ಆನಂದ್ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಾನೆ. ಅದಾದಮೇಲೆ ಇವರಿಬ್ಬರು ಪರಿಚಯ ಆಗುತ್ತೆ. ಸಮಯ ಒಂದು 3 ರಿಂದ 4 ಗಂಟೆ ಹಾಗೆ ಕಳೀತಾರೆ ನೈಟ್ ಶಿಫ್ಟಲ್ಲಿ. ಈಗ ಸಮಯ ಒಂದು ಬೆಳಗಿನ ಜಾವ 1 ಗಂಟೆ ಅಥವಾ 1:30 ಆ ಒಂದು ಸಮಯ ಇರ್ಬೋದು. ಸೊ ಆ ಸಮಯದಲ್ಲಿ ಇವ್ರಿಗೂ ನಿದ್ದೆ ಕೂಡ ಬರ್ತಿರುತ್ತೆ. ಆಮೇಲೆ ಒಂದು ಕಡೆ ಇನ್ನೂ ಕೆಲಸ ಮುಗ್ದಿಲ್ಲ ಅಂತ ಹೇಳಿ ಇನ್ನೂ ಕೆಲಸದ ಬಗ್ಗೆ ಕೂಡ ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ. ಸರಿ, ಒಂದು ಸಿಗರೇಟ್ ಸೇದ್ಕೊಂಬರೋಣ ಅಂತ ಹೇಳಿ ಆನಂದ್ ಅವರು ಅಲ್ಲಿಂದ ಹೆದಳ್ತಾರೆ, ಆಚೆ ಹೋಗ್ತಾರೆ. ಆ ಒಂದು ಆಫೀಸಲ್ಲಿ ಸ್ಪೇಸ್ ಇರುತ್ತಲ್ಲ ಸಿಗರೇಟ್ ಸೇದೋಕ್ಕೆ ಅಂತ, ಅಲ್ಲೋಗಿ ಸಿಗರೇಟ್ ಸೇದಿರ್ತಾರೆ. ಅದೇ ಸಮಯಕ್ಕೆ ಮತ್ತೊಬ್ಬ ನೈಟ್ ಶಿಫ್ಟ್ ಮಾಡುವಂತಹ ವ್ಯಕ್ತಿ ಇದನ್ನಲ್ಲ, ಅಂದರೆ ಅವಾಗ ತಾನೇ ಬಂದರು, ಅವನು ಕೂಡ ಅಲ್ಲಿಗೆ ಬರ್ತಾನೆ. ಹಾಗೆ ಮಾತಾಡ್ತಾ ಇಬ್ಬರು ಕೂಡ ಪರಿಚಯ ಆಗುತ್ತೆ. ಅಂದಾಗೆ ಮತ್ತೊಬ್ಬ ನೈಟ್ ಶಿಫ್ಟ್ ಮಾಡ್ತಿದ್ದಲ್ಲ, ಅವನ ಹೆಸರು ಬಂದುಬಿಟ್ಟು ಸಂತೋಷ್ ಅಂತ ಹೇಳಿ. ಸೊ ಅವರು ಒಂದು ಇನ್ಸಿಡೆಂಟ್ನ ಇವ್ರಿಗೆ ಹೇಳ್ತಾರೆ, ನೀವು ಒಬ್ಬೊಬ್ಬರೇ ಈ ಥರ ಆಫೀಸಲ್ಲಿ ಓಡಾಡಬೇಡಿ. ಯಾಕೆ ಅಂತಂದರೆ ಈ ಆಫೀಸ್ ಅಷ್ಟೊಂದು ನೀವು ಅಂದ್ಕೊಂಡಿರೋ ಅಷ್ಟು ಸೂಕ್ಷ್ಮ ಅಲ್ಲ. ಇಲ್ಲಿ ತುಂಬಾ ಘಟನೆಗಳು ನಡೆಯುವಂತಹ ಚಾನ್ಸಸ್ಗಳಿರುತ್ತೆ. ಆದ ಕಾರಣ ಒಬ್ಬೊಬ್ಬರು ಎಲ್ಲೂ ಕೂಡ ಓಡಾಡಬೇಡಿ ಅಂತ ಹೇಳ್ತಾನೆ. ಇದನ್ನು ಕೇಳಿದಂತ ನನಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಆಮೇಲೆ ನಗು ಕೂಡ ಬರುತ್ತೆ. ಇವ್ರು ಯಾರೋ ನೈಟ್ ಶಿಫ್ಟ್ ಮಾಡಿ ಮೋಸ್ಟ್ಲಿ ತಲೆ ಸರಿ ಇಲ್ವೇನೋ ಅಂತ ಅಂದ್ಕೊಂಡು ಅವ್ನು ಕೂಡ ಅಷ್ಟೇನು ತಲೆಗೆ ಹಾಕೊಳ್ಳೋದಿಲ್ಲ. ಸರಿ ಅಂತ ಹೇಳಿ ಸಿಗರೇಟ್ನ ಸೇದ್ಬಿಟ್ಟು ಮತ್ತೆ ಕೆಲಸ ಶುರು ಮಾಡ್ಕೊತಾನೆ. ಅದಾದಮೇಲೆ ಇದ್ದಕ್ಕಿದ್ದಂಗೆ ಅವರ ಆಫೀಸ್
ಸುತ್ತಮುತ್ತನೇ ಅಂದರೆ ಅವ್ರ ಆಫೀಸ್ನಿಗೆ ಒಂದು ಬಾಗಿಲು ಇರುತ್ತಲ್ಲ, ಆ ಒಂದು ಬಾಗಿಲು ಹತ್ರನೇ ಯಾರೋ ಓಡಾಡ್ತಿರೋ ಥರ ಅವ್ರಿಗೆ ಶಬ್ದ ಕೇಳಿಸ್ಬರುತ್ತೆ. ಸರಿ, ಇಲ್ಲಿ ಯಾರೋ ಓಡಾಡ್ತಿದ್ದಾರಲ್ಲ ಅಂತ ಹೇಳಿ ಆ ಒಂದು ಶಬ್ದನ ಆ ಒಂದು ಆಫೀಸ್ ಬಾಯ್ ಇರ್ತಾನಲ್ಲ, ಸೊ ಅವನು ಹೋಗಿ ನೋಡ್ತಾನೆ ಯಾರು ಓಡಾಡ್ತಿರೋದು ಇಲ್ಲಿ ಅಂತ ಹೇಳಿ ಡೋರ್ನ ಓಪನ್ ಮಾಡಿ ನೋಡ್ತಾನೆ. ಬಟ್ ಅಲ್ಲಿ ಯಾರು ಕೂಡ ಕಾಣಿಸಿದ್ದಿಲ್ಲ. ಅದಾದಮೇಲೆ ವಾಚ್ಮನ್ನ ಕೂಡ ಕರೆದ್ಬಿಟ್ಟು ಕೇಳ್ತಾನೆ, ಯಾರಾದರೂ ಒಳಗಡೆ ಬಂದ್ರ, ಯಾರು ಓಡಾಡ್ತಾರ, ಶಬ್ದ ಆಯ್ತಿದೆಯಲ್ಲ, ಯಾರಾದರೂ ಒಳಗಡೆ ಬಂದ್ರ ಅಂತ ಹೇಳಿ ಕೇಳ್ತಾನೆ. ಬಟ್ ಆ ಒಂದು ವಾಚ್ಮ್ಯಾನ್ ಇಲ್ಲ, ಯಾರು ಕೂಡ ಬಂದಿಲ್ಲ, ನಾನು ಅವಾಗಿಂದ ಇಲ್ಲೇ ಇದೀನಿ ಅಂತ ಹೇಳಿ ತಿಳಿಸ್ಕೊಡ್ತಾನೆ. ಸರಿ ಅಂತ ಹೇಳಿ ಇವರು ಕೂಡ ಸುಮ್ಮನೆ ಆಗ್ತಾರೆ. ಅದಾಗಿ ಸ್ವಲ್ಪ ಹೊತ್ತು ನಂತರ ಸಂತೋಷ್ ಏನಿದಾರಲ್ಲ, ಅವರು ಆನಂದ ಥರ ಒಂದು ಅವ್ರಿಗೆ ಹೆಲ್ಪ್ ಮಾಡ್ತಿರ್ತಾರೆ ಕೆಲಸ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದಕ್ಕೆ. ಯಾಕೆ ಅಂತಂದರೆ ಈ ಒಂದು ಶಬ್ದ ಸಂತೋಷ್ಗೆ ಸರ್ವೇ ಸಾಮಾನ್ಯ ಆಗಿತ್ತು. ಯಾಕೆ ಅಂತಂದರೆ ಅವರು ಯೂಶ್ವಲಿ ನೈಟ್ ಶಿಫ್ಟ್ ಮಾಡ್ತಾನೆ ಇರ್ತಾರೆ. ಆದ ಕಾರಣ ಇವ್ರಿಗೆ ಈ ಒಂದು ತೊಂದರೆ ಸಿಗಾಕ್ಸೋದು ಬೇಡ ಅಂತ ಹೇಳಿ ನೈಟ್ ಶಿಫ್ಟಲ್ಲಿ ಆದಷ್ಟು ಬೇಗ ಕೆಲಸ ಮಾಡೋದಕ್ಕೆ ಸಹಾಯ ಮಾಡ್ತಿರ್ತಾರೆ. ಇದಕ್ಕಿದ್ದಾಗೇ ಕಾಲಿಗೆ ಗೆಜ್ಜೆ ಹಾಕ್ಕೊಂಡು ಯಾರೋ ಜೋರಾಗಿ ಬರೋ ಥರ ಅವ್ರಿಗೆ ಶಬ್ದ ಕೇಳಿಬರುತ್ತೆ. ಸೊ ಇದನ್ನು ನೋಡಿದಂತಹ ಆಫೀಸ್ ಬಾಯ್ ಆಗಿರ್ಬೋದು ಅಥವಾ ಸಂತೋಷ್ ಅಥವಾ ನನ್ನ 3 ಜನನೂ ಕೂಡ ಗಾಬರಿ ಬೀಳ್ತಾರೆ. ಮತ್ತೆ ಆ ಒಂದು ಡೋರ್ನ ತೆಗೆದು ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಅದಾದಮೇಲೆ ಪುನಃ ಈ ಒಂದು ಆನಂದವರಿಗೆ ಇವಾಗ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಇಲ್ಲಿ ಯಾರು ಈ ಥರ ಓಡಾಡ್ತಿದ್ದಾರಲ್ಲ, ನೀವು ನೋಡಿದ್ರೆ ಅದು ಅವಾಗಲೇ ಆ ಥರ ಹೇಳಿದ್ರಿ, ನಿಮ್ಗೇನಾದ್ರು ಇದ್ರ ಬಗ್ಗೆ ಗೊತ್ತಿದ್ದರೆ ನಮಗೆ ತಿಳಿಸ್ಕೊಡಿ, ನಾವು ಯಾರಿಗೂ ಕೂಡ ಹೇಳೋದಿಲ್ಲ ಅಂತೇಳಿ ಆದ ಎಲ್ಲ ಘಟನೆ ಕೂಡ ತಿಳ್ಕೊತಾರೆ. ಅಂಥದ್ದು ಏನು ಘಟನೆ ಆಯಿತು ಅಂತಂದರೆ, ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬಳು ನೈಟ್ ಶಿಫ್ಟ್ ಮಾಡ್ತಿರ್ತಾರೆ. ಸೊ ಆ ನೈಟ್ ಶಿಫ್ಟ್ ಮಾಡಬೇಕಾದ್ರೆ ಮತ್ತು ಇನ್ನೂ ಕೆಲವು ಗಂಡಸರು ಕೂಡ ನೈಟ್ ಶಿಫ್ಟ್ ಮಾಡ್ತಿರ್ತಾರೆ. ಆ ಒಂದು ನೈಟ್ ಶಿಫ್ಟಲ್ಲಿ ಆ ಒಂದು ಹೆಣ್ಮಗಳನ್ನ ಎಲ್ಲರೂ ಕೂಡ ರೇಪ್ ಮಾಡಿ ಸಾಯಿಸಿರುವಂಥದ್ದು. ಈ ಒಂದು ಮ್ಯಾಟ್ರನ್ನ ಮುಚ್ಚಾಕೋದಕ್ಕೋಸ್ಕರ ಈ ಒಂದು ಆಫೀಸ್ ಸುತ್ತಮುತ್ತನೇ ಊತ ಹಾಕಿರುವಂಥದ್ದು. ಆದ ಕಾರಣ ಇಲ್ಲಿ ಅವಾಗವಾಗ ಗೆಜೆ ಸೌಂಡ್ ಕಾಣಿಸ್ತಿರುತ್ತೆ. ಈ ಘಟನೆನ ಎಲ್ಲೂ ಕೂಡ ಹೇಳಬೇಡಿ ಅಂತ ಹೇಳಿ ಬಾಸ್ ಅಂದರೆ ಅವರ ಕಂಪ್ನಿ ಓನರ್ ಇವ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ನ ಕೊಟ್ಟು ಅಲ್ಲೇ ಇರಿಸ್ಕೊಂಡು ಇವ್ರಿಗೆ ಮಾತ್ರ ನೈಟ್ ಶಿಫ್ಟ್ ಮಾಡೋದಕ್ಕೆ ಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಆ ಒಂದು ನೈಟ್ ಶಿಫ್ಟ್ ಮಾಡಬೇಕಾದ್ರೆ ಇವರು ಈ ಥರ ಅನುಭವಗಳನ್ನ ತುಂಬಾ ಅನುಭವಿಸಿರುವಂಥದ್ದು ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿ ಬಿಟ್ಟಿರ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ನನಗೆ ಒಮ್ಮೆಡೆ ಗಾಬರಿ ಆಗುತ್ತೆ. ಇದಾಗಿತ್ತು ಕತೆ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ ಫ್ರೆಂಡ್ಸ್.